ನಮ್ದು ಮುತ್ತೇನ ಕಾಲಕ್ಕ 2 ಸಿಪಾಯಿಗಳು ನಿಂದಿರ್ತಿದ್ರು ದುಕಾನ್ ಹೊರಗ. ಯಾಕಂತಂದ್ರ ದೀಪಾವಳಿಗೆ ಬಂಗಾರದ ನೆಕ್ಲೆಸ್ಗಳು ಬಂಗಾರದ ಇದ್ರಲ್ಲಿ ಚೈನ್ಲಿಂದ ಸಜಾಸ್ತಿದ್ರು. ಇದು ಆಗ ಲೈಟಿಂಗ್ ಇದ್ದಿಲ್ಲ, ಏನಿದ್ದಿಲ್ಲ, ಬಂಗಾರದ ಇದ್ರಲಿಂದ ಸಜಾಸ್ತಿದ್ರು ನಮ್ಮ ಮುತ್ಯ. ಅವರು ಅದು ಬಾಜಾ ತಗೊಂಡು ನಮ್ಮ ಮನೆಗೆ ಹಿಂಗ ಇದು ತಗೊಂಡ್ ಬರ್ತಿದ್ರು. ನಿಜಾಮನ್ ಮನುಷ್ಯರು ಆ ಕಾಲಕ್ಕ ಅಂದ್ರೆ ಹಂಗೆ ಟ್ಯಾಕ್ಸ್ ಉಸುಲ್ ಅಂದ್ರೆ ಚಂದ ಉಸುಲ್ ಮಾಡ್ಕೋತ ತಿರುಗ್ತಿದ್ರು ಆ ಕಾಲಕ್ಕೆ ಅವರು. ಆವಾಗ ನಮ್ಮ ಮುತ್ಯ 25 ಕಿಲೋ ಲಡ್ಡು ಒಂದು ಮತ್ತೆ ರೊಕ್ಕ ಹಾಕಿ ಕೊಡ್ತಿದ್ರು ಅವ್ರಿಗೆ. ನಮ್ಮಲ್ಲಿ ಪೇಡ ಸಿಗ್ತದ, ಖಲಮ್ ಅಂತ ಹೇಳಿ ಮಾಡ್ತೀವಿ. ಬರ್ಫಿ, ಇದು ಚಾಚನಿ ಬರ್ಫಿ. ಇದು ಚಾಚನಿ ಬರ್ಫಿ ಅಂದ್ರೆ ಏನು ಅಂದ್ರೆ, ಇದು ಚಾಚನಿ ನಾವು ಸಕ್ರೆ ಇದ್ದಾಗ ಶೀರಾ ಮಾಡಿ ಅದ್ರೊಳಗೆ ಖವ್ವ ಹಾಕಿ ಘೋಟಿಸ್ತೇವೆ. ನಮ್ಮಲ್ಲಿ ಖವ್ವ, ಇದು ಬೂರ ಮತ್ತು ಇಲೈಚಿ, ಇದಕ್ಕೆ ಬಿಟ್ಟು ಬೇರೆದು ಯಾವುದು ಯೂಸ್ ಮಾಡಲ್ಲ. ಎಸೆನ್ಸ್ ಯೂಸ್ ಮಾಡಲ್ಲ, ಯಾವ್ದು ಕೆಮಿಕಲ್ ಯೂಸ್ ಮಾಡಲ್ಲ, ಯಾವ್ದು ಕಲರ್ ಯೂಸ್ ಮಾಡಲ್ಲ, ಏನ್ರಿ ಏನೂ ಯೂಸ್ ಮಾಡಲ್ಲ. ನಮ್ಮ ಮುತ್ಯನ ಹೆಸರು ಅಪ್ಪರಾವ್ ಹಲ್ವಾಯಿ, ನಮ್ಮ ತಂದೆ ಹೆಸರು ಗಣಪತರಾವ್ ಹಲ್ವಾಯಿ, ನನ್ನ ಹೆಸರು ಉದಯಭಾನು ಹಲ್ವಾಯಿ. ಇಲ್ಲ, ಪೇಡ ಸಿಗ್ತಾವ, ಖಲಾಮ್ ಸಿಗ್ತಾವ, ಲಡ್ಡು ಸಿಗ್ತಾವ, ಬಾಲುಷೆ ಸಿಗ್ತಾವ, ಬರ್ಫಿ ಸಿಗ್ತಾವ, ಮೈಸೂರು ಪಾಕ್ ಸಿಗ್ತಾವ, ಶೇವು, ಚೂಡುವ, ಖಾರಿ ಬುಂದಿ, ದಾಲು, ಘಾಟಿ, ನಮಕ್ ಪಾರಿ. ಲೊಕೇಶನ್ ಇದು ಓಲ್ಡ್ ಸಿಟಿ, ಉಸ್ಮಾನ್ಗಂಜ್, ಬೀದರ್. ಗಣಪತಿ ಸ್ವೀಟ್ ಹೌಸ್.